ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಒಂಥರ ಸೇಮ್ ಫೇರಿಂಗು ಮತ್ತು ಪ್ಲಾಸ್ಟಿಕ್ ಇರೋರಿಗೆ ಡೈರೆಕ್ಟ್ ನಾಟೋ ಥರನೇ ಇತ್ತದು. ಈಗ ಬಂದಿರೋವಂಥ ನೀವು ಸ್ಪೀಡ್ 400 ಇರ್ಬೋದು ಅಥವಾ NS 400 ಇರ್ಬೋದು, ಇನ್ನೂ ಬೇರೆ ಬೇರೆ ಯಾವುದಾದ್ರು ಗಾಡಿ ಇರ್ಬೋದು, ಆ ಎಲ್ಲ ಗಾಡಿಗೂ ಹೆಡ್ ಟು ಹೆಡ್ ಟಕ್ಕರ್ ಕೊಡೋಂಗಿದೆ ಗಾಡಿ ಇದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಮ್ಮ ಕಣ್ಮುಂದೆ ನೀವು ನೋಡ್ತಾ ಇರ್ಬೋದು, ಹೊಸದಾಗಿ ಬಂದಂಥ ರಾಯಲ್ ಎನ್ಫೀಲ್ಡ್ ಗೊರಿಲ್ಲಾ 450 ನಮ್ಮ ಕಣ್ಮುಂದೆ ಇದೆ. ಸೊ ಭಾಳ ಬೇಗನೆ ಶೋರೂಮ್ಗೆ ಬಂತು ಅಂತ ಹೇಳ್ಬೋದು ಈ ಗಾಡಿ. ಯಾಕಂದರೆ ನಾವು ನ್ಯೂಸ್ ಎಲ್ಲ ನೋಡಿ ಒಂದು 2-3 ವೀಕ್ಸ್ ಎಲ್ಲ ಬೇಗನೆ ಬಂದುಬಿಡ್ತು. ನಾನು ಆ್ಯಕ್ಚುಲಿ ಶಿವಮೊಗ್ಗಕ್ಕೆ ಸುಮ್ಮನೆ ಬಂದಿದ್ದೆ, ಆವಾಗ ಜಸ್ಟ್ ಸುಮ್ಮನೆ ಹಿಂಗೆ ಕಾಲ್ ಮಾಡಿದೆ, ಹಿಂಗೆ ಬಂದಿದೆ ಗಾಡಿ ಅಂತ ಅಂದರು. ಸರಿ ಆಯ್ತು, ಇನ್ನೇನು ರಿವ್ಯೂ ಮಾಡೋಣ ಅಂತೇಳಿ ಬಂದುಬಿಟ್ಟೆ. ಸೊ ಇವತ್ತು ನನಗೆ ಈ ಗಾಡಿನ ರಿವ್ಯೂ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಂಥ ಅಪೋಲೋ ಎಂಟರ್ಪ್ರೈಸಸ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಗಾಡಿದು ಅಡ್ವರ್ಟೈಸ್ಮೆಂಟ್ ಅಂತ ನೋಡಿದ್ರೆ ಒಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಅದು ನೋಡಿದ ತಕ್ಷಣ ಫಸ್ಟು ಯಾರ್ಯಾರು ಫೇರಿಂಗ್ ಬೈಕ್ಸ್ ಎಲ್ಲ ಹಿಡ್ಕೊಂಡಿರ್ತೀವಲ್ವಾ, ಫೇರಿಂಗ್ ಬೈಕ್ಸು ಮತ್ತು ಸ್ವಲ್ಪ ಫುಲ್ಲು ಫೈಬರು ಪ್ಲಾಸ್ಟಿಕ್ಸ್ ಎಲ್ಲ, ಅವರೆಲ್ಲರಿಗೂ ಒಂಥರ ಶಾಕ್ ಕೊಟ್ಟಂಗೆ ಆಗಿರುತ್ತೆ. ಯಾಕಂದರೆ ಆ ಥರನೇ ಇವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಒಂಥರ ಸೇಮ್ ಫೇರಿಂಗು ಮತ್ತು ಪ್ಲಾಸ್ಟಿಕ್ ಇರೋರಿಗೆ ಡೈರೆಕ್ಟ್ ನಾಟೋ ಥರನೇ ಇತ್ತದು. ಒಂಥರ ಚೆನ್ನಾಗಿತ್ತು. ಓಕೆ, ಆಮೇಲೆ ಇದ್ರದ್ದು ಹೆಸರು ಬಂದ್ಬಿಟ್ಟು ಗೊರಿಲ್ಲಾ ಅಂತ ಇದೆ. ಇದ್ರ ಹೆಸರು ಏನಕ್ಕೆ ಗೊರಿಲ್ಲಾ ಅಂತ ಬಂತು ಅಂದರೆ, ಈಗ ನೀವು ಆ ಗೊರಿಲ್ಲಾ ಅನ್ನೋದೇ ಒಂದು ಹೆಸರಿದೆ, ಅಂದರೆ ಒಂದು ಟೀಮ್. ಅದು ಏನು ಮಾಡ್ತಾರೆ ಅಂದರೆ ಸರ್ಪ್ರೈಸ್ ಆಗಿ ಸೊ ಈ ಅಟ್ಯಾಕ್ಸು ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಈ ಆರ್ಮಿಲಿ. ಆ ಟ್ರೂಪಿಗೆ ಬಂದ್ಬಿಟ್ಟು ಗೊರಿಲ್ಲಾ ಅಂತ ಕರೀತಾರೆ. ಅದಕ್ಕೆ ಇದನ್ನು ಸಸ್ಪೆನ್ಸ್ ಆಗಿನೇ ಗಾಡಿ ಬೇಗ ಇಳಿಸ್ಬಿಟ್ರು. ನಾವು ಅವಾಗ ನೋಡಿದ್ರೆ ಅಂದರೆ ಈ ಬಜಾಜ್ ಡಾಮಿನರ್ ಬಂದಿತ್ತು, ಅದು ಆ ಗಾಡಿ ಲಾಂಚ್ ಆದಾಗ ರಾಯಲ್ ಎನ್ಫೀಲ್ಡ್ನ ಯಾವ ಥರ ಟೀಸ್ ಮಾಡಿದ್ರು ಅಂತ ಗೊತ್ತು. ಆನೆ ಮೇಲೆ ಹಿಂಗೆ ಹೋಗ್ತಾ ಇರೋದು, ಸೊ ಸೈಡಲ್ಲಿ ಡಾಮಿನರ್ ಬಂದ್ಬಿಟ್ಟು ಹೋಗೋದು, ಆ ಥರ ಮಾಡಿದರು. ಬಟ್ ಈಗ ನನಗೆ ಅನಿಸಿದ್ದು ಒಂದು ಪರ್ಫೆಕ್ಟ್ ಹೆಡ್ ಟು ಹೆಡ್ ಫುಲ್ ಕಂಪ್ಯಾರಿಸನ್ ಸಖತ್ತಾಗಿ ಒಂದು ಗಾಡಿನ ಇಳಿಸಿದ್ದಾರೆ ಇವರು. ಯಾಕಂದರೆ ಪವರ್ ವೈಸ್ ಇರ್ಬೋದು, ಲುಕ್ ವೈಸ್ ಇರ್ಬೋದು, ಎಲ್ಲದನ್ನು ಅನ್ಬೀಟಬಲ್ ಅನ್ಬೋದು. ಆ ಥರ ಇದೆ ಗಾಡಿ ಮಾತ್ರ. ಆ್ಯಕ್ಚುಲಿ ಈ ಹಿಮಾಲಯನ್ 452 ಬಂತಲ್ವಾ, ಅದ್ರಲ್ಲಿ ಬಂದ್ಬಿಟ್ಟು ಈ ಶೆರ್ಫಾ ಇಂಜಿನ್ ಅಂತ ಬಂತು, ಹೊಸ ಇಂಜಿನ್ನು. ಸೊ ಕಂಪ್ಲೀಟ್ಲಿ ನ್ಯೂ ಡಿಸೈನ್ ಇದು ಇಂಜಿನ್ ಬಂದ್ಬಿಟ್ಟು. ಆ ಇಂಜಿನ್ನ ಹಿಮಾಲಯನಲ್ಲಿ ತೊಗೊಂಬಂದರು. ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಅದು ಬಂದ್ಬಿಟ್ಟು ಆಫ್ ರೋಡ್ ಸೆಗ್ಮೆಂಟ್. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ರೋಡ್ಸ್ಟರ್. ಇದರಲ್ಲೂ ಅದೇ ಇಂಜಿನ್ನೇ ತೊಗೊಂಬಂದಿದ್ದಾರೆ, ಬಟ್ ಬಾಡಿ ಫುಲ್ಲು ಚೇಂಜು, ಕಂಪ್ಲೀಟ್ಲಿ ಚೇಂಜ್ ಇದೆ. ಮತ್ತು ನಿಮಗೆ ಹಿಂದ್ಗಡೆ ಸ್ಪ್ರಾಕೆಟು ಅಷ್ಟೇ ಡಿಫ್ರೆನ್ಸ್ ಬರುತ್ತೆ. ಆಮೇಲೆ ಹಿಮಾಲಯನ್ಗೂ ಮತ್ತು ಈ ಗಾಡಿಗೂ ನೋಡಿದ್ರೆ ನಿಯರ್ಲಿ ಒಂದು 11 kg ವೆಯ್ಟ್ ಸೇವ್ ಆಗಿದೆ. ಸೊ ಸೇಮ್ ಇಂಜಿನ್ ಈ ಗಾಡೀಲಿ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ನೀವು ಲೆಕ್ಕ ಹಾಕ್ರಿ. ನಾನಂತರೂ ಭಾಳ ಕಾಯ್ತಾ ಇದ್ದೀನಿ ಈ ಗಾಡಿ ಓಡಿಸೋಕ್ಕೆ. ನೋಡೋಣ ನೆಕ್ಸ್ಟ್ ಈ ಗಾಡಿ ರಿವ್ಯೂ ಅಂದರೆ ರೈಡ್ ರಿವ್ಯೂವಲ್ಲಿ ಗೊತ್ತಾಗುತ್ತೆ ಹೆಂಗಿದೆ ಏನೋ ಅಂತ. ನಾನು ಭಾಳ ವೀಡಿಯೋ ನೋಡಿದ್ದೆ, ಬಟ್ ಸಖತ್ತಾಗಿದೆ. ಆ ಸೌಂಡು ಅದೆಲ್ಲ ಬಂದ್ಬಿಟ್ಟು ಭಾಳ ಚೆನ್ನಾಗಿದೆ. ಸೊ ಫೈನಲಿ ಈ ಗಾಡಿ ಹೆಂಗಿದೆ ಅಂತ ಅಂದರೆ, ಈಗ ಬಂದಿರೋವಂಥ ನೀವು ಸ್ಪೀಡ್ 400 ಇರ್ಬೋದು ಅಥವಾ NS 400 ಇರ್ಬೋದು, ಇನ್ನೂ ಬೇರೆ ಬೇರೆ ಯಾವುದಾದ್ರು ಗಾಡಿ ಇರ್ಬೋದು, ಆ ಎಲ್ಲ ಗಾಡಿಗೂ ಹೆಡ್ ಟು ಹೆಡ್ ಟಕ್ಕರ್ ಕೊಡೋಂಗಿದೆ ಗಾಡಿ ಇದು. ಇಂಜಿನಿಂದ ಹೋಗೋಣ. ಸೊ ಇದ್ರಲ್ಲಿ ಇಂಜಿನ್ ಮತ್ತು ಪರ್ಫಾರ್ಮೆನ್ಸ್ ಅಂತ ನೋಡೋದಾದರೆ 452 cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನು, 40 bhp ಪವರು, 40 Nm ಟಾರ್ಕ್ ಬರುತ್ತೆ ಈ ಗಾಡೀಲಿ. ಸೇಮ್ ಅದೇ ಹಿಮಾಲಯನ್ ಏನಿತ್ತಲ್ವಾ, ಸೇಮ್ ಹಂಗೆ ಇದ್ರಲ್ಲಿ ರೆಪ್ಲಿಕೇಟ್ ಆಗಿದೆ ಇಂಜಿನು ನಾನು ಹೇಳ್ದಂಗೆ. ಗಾಡಿದು ವೀಲು, ಸಸ್ಪೆನ್ಷನ್ನು ಮತ್ತು ಬ್ರೇಕಿಂಗ್ ಅಂತ ನೋಡೋದಾದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಏನು ಗುರುದು ಸರ್ಯಾಗಿ ಕೊಟ್ಟಿದ್ದಾರೆ ಮಾತ್ರ ಫ್ರಂಟಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಫ್ರಂಟಲ್ಲಿ ಬಂದ್ಬಿಟ್ಟು 120 ಸೆಕ್ಷನ್ ಟೈರ್ ಇದೆ, ರೇರಲ್ಲಿ 160 ಇದೆ. ನೀವು ಹಿಂದ್ಗಡೆಯಿಂದ ನೋಡಿದ್ರೆ ಒಂಥರ ಬಲ್ಕಿ ಫೀಲ್ ಬರುತ್ತೆ. ಆಮೇಲೆ ಬ್ರೇಕಿಂಗ್ ಅಂತ ನೋಡಿದ್ರೆ ಬೈಬ್ರೆ ಇದೆ, ಆ್ಯಸ್ ಯೂಶುವಲ್ ಬೈಬ್ರೆ ರಾಯಲ್ ಎನ್ಫೀಲ್ಡಲ್ಲಿ ಎಲ್ಲದರಲ್ಲೂ ಬರ್ತಾ ಇದೆ, ಒಳ್ಳೆ ಬ್ರೇಕಿಂಗ್ಗೆ. ಆಮೇಲೆ ಡಿಸ್ಕು ಅಷ್ಟೇ ನೀವು ಫ್ರಂಟಲ್ಲಿ ನೋಡ್ತಿರ್ಬೋದು. ಹಿಮಾಲಯನ್ ಅದರಲ್ಲಿ ಏನು ಡಿಸ್ಕ್ ಇದೆ ಅಲ್ವಾ, ಸೊ ಅದಕ್ಕಿಂತ ಒಂದು 10 mm ಕಮ್ಮಿ ಇದೆ ಇದರಲ್ಲಿ ಡಯಾಮೀಟರು. ಸೊ ರೇರ್ ಬಂದ್ಬಿಟ್ಟು ಸೇಮ್ ಇದೆ. ನೆಕ್ಸ್ಟ್ ಸಸ್ಪೆನ್ಷನ್ ಅಂತ ನೋಡಿದ್ರೆ ರೇರಲ್ಲಿ ಬಂದು ಮೋನೋಶಾಕ್ಸ್ ಇದೆ, ಫ್ರಂಟಲ್ಲಿ ಬಂದು ಟೆಲಿಸ್ಕೋಪಿಕ್ ಇದೆ. ಗಾಡಿಯಲ್ಲಿ ಇದು ರೇರಲ್ಲಿ ಇರುತ್ತೆ ಈ ಸೈಜು, ಬಟ್ ಇವರು ಫ್ರಂಟಲ್ಲಿ ಕೊಟ್ಟಿದ್ದಾರೆ. ರೇರಲ್ಲಿ ನೋಡಿದ್ರೆ 160 ಸೆಕ್ಷನ್ನು. ಈ ಸೆಗ್ಮೆಂಟ್ ಎಲ್ಲ ಇಲ್ಲ ಯಾವ ಗಾಡೀಲು, ಆ ಥರ ಇದೆ. ಟೈರ್ ಮಾತ್ರ ಕಂಟ್ರೋಲಿಂಗಲ್ಲಿ ಮಾತ್ರ ಸಾಕದಾಗಿರುತ್ತೆ ಗಾಡಿ. ನೀವು ಫ್ಲೆಕ್ಸಿಬಲ್ ಆಗಿ ಬೆಂಡ್ ಮಾಡ್ಬೋದು, ಭಾಳ ಚೆನ್ನಾಗಿರುತ್ತೆ. ಸೊ ನಾವೀಗ ಡಿಸೈನ್ ವೈಸಲ್ಲಿ ಅಂತ ನೋಡೋದಾದರೆ ಏನೇನು ಡಿಸೈನ್ ಮಾಡಿದ್ದಾರೆ ಇದರಲ್ಲಿ ಅಂತ ಅಂದರೆ, ಸೊ ಫಸ್ಟ್ ಬಂದ್ಬಿಟ್ಟು ನಾನು ಈ ಗಾಡಿಲಿರೋ ಕಲರ್ನ ಹೇಳ್ಬಿಡ್ತೀನಿ. ಸೊ ಕಲರ್ಗಿಂತ ಮುಂಚೆ ಇದರಲ್ಲಿ ಯಾವ್ಯಾವ ವೇರಿಯಂಟ್ ಬರುತ್ತೆ ಅಂತ ಹೇಳ್ಬಿಡ್ತೀನಿ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 3 ವೇರಿಯಂಟ್ ಬರುತ್ತೆ. ಸೊ ಬೇಸು, ಮಿಡ್ಡು ಮತ್ತು ಟಾಪ್ ವೇರಿಯಂಟ್ ಅಂತ. ಅದ್ರ ತಕ್ಕನಂಗೆ ನಿಮಗೆ ಕಲರ್ ಚೇಂಜ್ ಆಗುತ್ತೆ. ಸೊ ಫಸ್ಟ್ ಬೇಸಲ್ಲಿ ಬಂದ್ಬಿಟ್ಟು ನಿಮಗೆ ಅನಲಾಗ್ ಬರುತ್ತೆ. ಇದೇನಿದು ಸ್ಪೀಡೋಮೀಟರ್ ಇದೆ ಅಲ್ವಾ, ಸೊ ನಿಮಗೆ ಬಂದ್ಬಿಟ್ಟು ಅದು ಅನಲಾಗ್ ಬರುತ್ತೆ. ನೆಕ್ಸ್ಟು ಮಿಡ್ಡು ಮತ್ತು ಟಾಪಲ್ಲಿ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಡಿಜಿಟಲ್ ಬರುತ್ತೆ. ಆಮೇಲೆ ಟಾಪಲ್ಲಿ ಬಂದ್ಬಿಟ್ಟು ಮೈನ್ ಚೇಂಜ್ ಆಗುತ್ತೆ ಕಲರ್ಸು. ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಯಾವ್ಯಾವ ಕಲರ್ ಬರುತ್ತೆ ಅಂತ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೋಡಿ ನೀವು ತೊಗೋಬೋದು.
ಓಕೆ, ಈಗ ಈ ಗಾಡೀಲಿ ಡಿಸೈನ್ ಹೆಂಗಿದೆ ಅಂತ ಹೇಳ್ತಾ ಹೋಗ್ತೀನಿ. ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ರಾಯಲ್ ಎನ್ಫೀಲ್ಡ್ ಅಂತ ಇದೆ, ಸೊ ಇಲ್ಲಿ ಗ್ವೆರಿಲ್ಲಾ 450 ಅಂತ ಇದೆ. ಆಮೇಲೆ ಇಲ್ಲಿ ಇದಕ್ಕೆ ಮಾತ್ರ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಒಂದು ಪಾರ್ಟ್ ಮಾತ್ರ ಎಷ್ಟು ಚೆನ್ನಾಗಿ ಈ ಕಲರ್ ಮ್ಯಾಚ್ ಮಾಡಿದ್ದಾರೆ. ಈ ಟ್ಯಾಂಕಲ್ಲಿ ಬಂದ್ಬಿಟ್ಟು ಈ ಥರ ಗ್ರಾಫಿಕ್ಸು, ಸೊ ನಿಮಗೆ ಕೂತಾಗ ಒಂಥರ ಸಕ್ಕತ್ತಾಗಿ ಕಾಣುತ್ತೆ ಗಾಡಿ. ಆಮೇಲೆ ಇದು ಒಂದು ಡಿಸೈನ್ ವೈಸಲ್ಲೇ ಹೇಳಬೇಕು. ಸೊ ಮಾಮೂಲಿ ಬಂದ್ಬಿಟ್ಟು ಎಲ್ಲ ಸೆಂಟ್ರಲ್ ಬರುತ್ತೆ, ಬಟ್ ಇದು ಈ ಕಡೆ ರೈಟಲ್ಲಿ ಕೊಟ್ಟಿದ್ದಾರೆ. ಸೊ ಇದೊಂದು ಒಂದು ಲುಕ್ ವೈಸಲ್ಲಿ ಸಕ್ಕತ್ತಾಗಿರುತ್ತೆ, ನಿಮಗೆ ಫೀಲು ಗಾಡಿ ಓಡಿಸ್ಬೇಕಾದ್ರೆ ಸಕ್ಕತ್ತಾಗಿರುತ್ತೆ. ಆಮೇಲೆ ರೇರ್ ಅಂತ ನೋಡೋದಾದರೆ ನಾವು, ಸೊ ಈ ಪೋರ್ಷನ್ನೇ ಭಾಳ ಚೆನ್ನಾಗಿರೋದು. ಕಂಪ್ಲೀಟ್ ಒಂದು ನ್ಯಾರೋ ಥರ ಮಾಡಿ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ, ಟೈಲು ಅಷ್ಟೇ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಡಿಸೈನ್ ವೈಸಲ್ಲಿ ಒಂಥರ ಸಕ್ಕತ್ತಾಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ಹೊಸ ಡಿಸೈನೇ ಇದು ಕಂಪ್ಲೀಟ್ಲಿ, ಭಾಳ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಲೈಟಿಂಗ್ಸ್ ಅಂತ ನೋಡಿದ್ರೆ ಈ ಗಾಡೀಲಿ, ಸೊ ಕಂಪ್ಲೀಟ್ LED ಸೆಟಪ್ ಇದೆ, ಎಲ್ಲೂ ಹ್ಯಾಲಜನ್ ಇಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹಜಾರ್ಡ್ ಲೈಟ್ ಹಾಕಿದ್ದೀನಿ. ಸೊ ಇಂಡಿಕೇಟರ್ಸು ಅಷ್ಟೇ LED ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಕಂಪ್ಲೀಟ್ ಬಂದ್ಬಿಟ್ಟು LED ಸೆಟಪ್ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹೈ ಬೀಮು ಲೋ ಬೀಮ್ ಎರಡೂ ಇದೆ. ಇದು ಪಾಸು. ರೇರ್ ಸೆಕ್ಷನ್ನು ಹಿಮಾಲಯನಲ್ಲಿ ಬಂದ್ಬಿಟ್ಟು ಏನು ಮಾಡಿದ್ರು ಅಲ್ವಾ, ಸೊ ನಿಮಗೆ ಬ್ರೇಕ್ ಲೈಟು ಬಂದ್ಬಿಟ್ಟು ಇದರಲ್ಲೇ ಬರುತ್ತೆ. ಸೊ ಸೇಮ್ ಸೆಟಪ್ಪೇ ಇದರಲ್ಲೂ ಇದೆ. ಗ್ರೌಂಡ್ ಕ್ಲಿಯರೆನ್ಸು ಮತ್ತು ಸೀಟ್ ಹೈಟ್ ಅಂತ ನೋಡೋದಾದ್ರೆ, ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 169 mm ಇದೆ. ಆಮೇಲೆ ಸೀಟ್ ಹೈಟ್ ಬಂದ್ಬಿಟ್ಟು 780 mm. ಇಲ್ಲೇ ಮೇಯ್ನಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು. ಶಾರ್ಟ್ ರೈಡರ್ಸಿಗೆ ಒಂದು ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು ಇದು. ನಿಮಗೆ ಆರಾಮಾಗಿ ಕುತ್ಕೊಂಡು ಕಾಲು ಹಿಡ್ಕೋಬೋದು. ಸ್ಪೆಷಲ್ ಫೀಚರ್ಸ್ ಅಂತ ನೋಡಿದ್ರೆ, ನಿಮಗೆ ಇದರಲ್ಲಿ ಬಂದ್ಬಿಟ್ಟು ಸ್ಲಿಪ್ಪರ್ ಕ್ಲಚ್ ಇದೆ. ಆಮೇಲೆ ರೈಡ್ ಬೈ ವೈರ್ ಟೆಕ್ನಾಲಜಿ ಇದೆ. ಸೊ ಎಷ್ಟೋ ಚೆನ್ನಾಗಿ ಗೊತ್ತಿರಲ್ಲ ರೈಡ್ ಬೈ ವೈರ್ ಅಂದರೆ. ಸೊ ಏನಂದರೆ ನೀವು ಇನ್ಸ್ಟೆಂಟ್ ನೀವೇನು ಆಕ್ಸಿಲೇಟರ್ ಕೊಡ್ತೀರಲ್ವಾ, ಅದು ಬಂದ್ಬಿಟ್ಟು ನಿಮಗೆ ವೀಲಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಚೆನ್ನಾಗಿರುತ್ತೆ ಒಂಥರ ಓಡ್ಸೋಕ್ಕೆ. ಇದು ನೀವು ರಿಯಲಾಗಿ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ಏನು ಟೆಕ್ನಾಲಜಿ ಅಂತ. ಗಾಡಿದು ಡಿಜಿಟಲ್ ಕನ್ಸೋಲ್ ನೋಡೋಣ. ಸೊ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಏನಂತ ಅಂದರೆ, ಹಿಮಾಲಯನ್ 452 ಅಲ್ಲಿ ಏನಿತ್ತಲ್ವಾ, ಸೊ ಸೇಮ್ ಕನ್ಸೋಲ ಇಲ್ಲಿದೆ, ಏನೂ ಚೇಂಜಸ್ ಇಲ್ಲ. ಕಂಪ್ಲೀಟ್ ಒಂದು ಮೊಬೈಲ್ನ ಇಟ್ಟಂಗಿದೆ, ಇಲ್ಲಿ ಒಂದು ಆ್ಯಂಡ್ರಾಯ್ಡ್ ಫೋನ್ ಇಟ್ಟಂಗಿದೆ. ಎಲ್ಲಾದ್ರದ್ದು ಬಂದ್ಬಿಟ್ಟು ನಿಮಗೆ ಇಂಡಿಕೇಷನ್ ಇರುತ್ತೆ. ಸೊ ಇಂಜಿನ್ ರಿಲೇಟೆಡ್ ಇರ್ಬೋದು, ABS ಇರ್ಬೋದು, ಅಥವಾ ಗೇರ್ ರಿಲೇಟೆಡ್ ಇರ್ಬೋದು. ಸೊ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಒಂದು ಬಟನ್ ಕೊಟ್ಟಿದ್ದಾರೆ. ಇದೇನು ಅಂತ ಅಂದರೆ, ನೀವು ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಬರ್ತಾ ಇದೆ. ಸೊ ರೈಡ್ ಮೋಡ್ ಅಂತ ಇದು ಬಟನ್. ಇದು ನೀವು ಇದರಲ್ಲಿ ಪರ್ಫಾರ್ಮೆನ್ಸು ಮೋಡ್ ಅಂತ ಒಂದಿದೆ, ಇನ್ನೊಂದು ಬಂದ್ಬಿಟ್ಟು ಸೊ ಇದು ನೋಡಿರಿ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಸೊ ಇದರಲ್ಲಿ ಆಟೋಮೆಟಿಕ್ಕು ಇಡ್ಬೋದು ನೀವು, ಇಲ್ಲಾಂದರೆ ಡೈರೆಕ್ಟ್ ಡಾರ್ಕ್ ಥೀಮ್ನು ಇಡ್ಬೋದು. ಸೊ ಅದು ಲೈಟ್ ಡಿಫ್ರೆನ್ಸ್ ಮೇಲೆ ಅದು ತೊಗೊಂಡು ಚೇಂಜ್ ಆಗ್ತಾ ಇರುತ್ತೆ. ಈಗ ನೋಡಿರಿ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಎಕೋ ಮೋಡ್ ಇದೆ, ಇನ್ನೊಂದು ಬಂದ್ಬಿಟ್ಟು ಸೊ ಎರಡೇ ಮೋಡ್ ಇರುತ್ತೆ, ಪರ್ಫಾರ್ಮೆನ್ಸು ಮತ್ತು ಎಕೋ ಮೋಡ್ ಅಂತ. ನಿಮಗೆ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು ನನಗೆ ಅಂತ ಅಂದರೆ ಪರ್ಫಾರ್ಮೆನ್ಸ್ ಇಟ್ಕೋಬೋದು. ಇಲ್ಲ ಸ್ವಲ್ಪ ಮೈಲೇಜ್ ಸ್ವಲ್ಪ ಚೆನ್ನಾಗಿ ಬೇಕು, ಸಿಟಿಲಿ ಓಡಿಸ್ತಾ ಇದ್ದೀನಿ ಹಂಗೆ ಅಂತಂದರೆ ಅವಾಗ ಎಕೋ ಮೋಡ್ ಇಟ್ಕೊಂಡ್ರೆ ನಿಮಗೆ ಒಂದು ಸ್ವಲ್ಪ ಮೈಲೇಜ್ ಬರುತ್ತೆ. ಸೊ ಮೈಲೇಜ್ ಅಂತ ಅಂದಾಗ ನಾನು ಇದುವರೆಗೂ ನೋಡಿರೋ ಪ್ರಕಾರ, ಸೊ ವೀಡಿಯೋಸು ಮತ್ತು ಅದನ್ನೆಲ್ಲ ನೋಡಿರೋ ಪ್ರಕಾರ ಒಂದು 30 ಮೈಲೇಜ್ ಅಂತೂ ಗ್ಯಾರಂಟಿ ಕೊಡುತ್ತೆ. ನಾನಂತೂ ಮೇಯ್ನಾಗಿ ಈ ಗಾಡಿ ಓಡಿಸೋಕ್ಕೆ ಕಾಯ್ತಾ ಇದ್ದೀನಿ. ನಿತ್ತಲ್ಲೇ ಹೇಳೋದಕ್ಕಿಂತ ಓಡಿಸ್ಬೇಕಾದ್ರೆ ಹೇಳೋದು ಮಜಾನೇ ಬೇರೆ, ಏನಂತೀರಾ? ಅದಕ್ಕೆ ಕಾಯ್ತಾ ಇದ್ದೀನಿ. ಸೊ ಇದನ್ನು ಮುಗಿಸ್ಬಿಟ್ಟು ನೆಕ್ಸ್ಟ್ ನಿಮಗೆ ರೈಡ್ ವಿಡಿಯೋದಲ್ಲಿ ಸಿಗ್ತೀನಿ.